ಹಾಯ್ ಎಲ್ಲರಿಗೂ ನಮಸ್ತೆ. ಭಾರತೀಸ್ ಫುಡ್ ಚಾನಲ್‌ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಹೆಸರುಬೇಳೆ ಶಾವಿಗೆ ಹುಗ್ಗಿ ಮಾಡ್ತಾ ಇದ್ದೀನಿ. ತುಂಬಾನೇ ಡಿಫರೆಂಟ್ ಮತ್ತು ವಿಶೇಷವಾದ ಸ್ವೀಟ್ ಇದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ನನ್ನ ಚಾನಲ್‌ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲಿಗೆ ಇಲ್ಲಿ ನಾನು ಒಂದು ಪಾತ್ರೆಗೆ 2 ಕಪ್ ಸಣ್ಣದಾಗಿ ಕಟ್ ಮಾಡಿರೋ ಬೆಲ್ಲ ಹಾಕಿದ್ದೀನಿ. ಎಲ್ಲಾ ವಸ್ತುಗಳಿಗೂ ಇದೇ ಕಪ್ಪನ್ನೇ ಬಳಸ್ತಾ ಇದ್ದೀನಿ. ಈಗ ಬೆಲ್ಲ ಹಾಕಿದ ಮೇಲೆ 3 ಕಪ್ ನೀರು ಹಾಕ್ತಾ ಇದ್ದೀನಿ. ಈ ಕಡೆ ಸ್ಟವ್ ಆನ್ ಮಾಡಿ ಬೆಲ್ಲ ಕರಗಲಿಕ್ಕೆ ಇಡ್ತಾ ಇದ್ದೀನಿ. ಲೋ ಟು ಮೀಡಿಯಂ ಉರಿಯಲ್ಲಿ ಬೆಲ್ಲ ಕರಗಲಿಕ್ಕೆ ಬಿಡಬೇಕು. ಇವಾಗ ಬೆಲ್ಲ ಕರಗಿದೆ, ಸೈಡಿಗೆ ತೆಗೆದಿಟ್ಕೊಂತಾ ಇದ್ದೀನಿ. ಈಗ ಸ್ಟವ್ ಆನ್ ಮಾಡಿ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ. ಅದಕ್ಕೆ ಅದೇ ಕಪ್ನಿಂದ 1 ಕಪ್ ಶಾವಿಗೆ ಹಾಕಿದ್ದೀನಿ. ಶಾವಿಗೆಯ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಲೋ ಟು ಮೀಡಿಯಂ ಉರಿಯಲ್ಲಿ ಫ್ರೈ ಮಾಡಬೇಕು. ಇವಾಗ ಶಾವಿಗೆ ಫ್ರೈ ಆಗಿದ್ದಾವೆ. ಒಂದು ಬೌಲ್ನಲ್ಲಿ ತೆಗೆದು ಇಡ್ತಾ ಇದ್ದೀನಿ. ಈ ಕಡೆ ಕುಕ್ಕರ್ನಲ್ಲಿ 1 ಕಪ್ ಹೆಸರುಬೇಳೆ ಹಾಕಿ 3 ಸಲ ಚೆನ್ನಾಗಿ ತೊಳೆದು ಈಗ ಅದೇ ಕಪ್ನಿಂದ 1.5 ಕಪ್ನಷ್ಟು ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಈಗ ಇದಕ್ಕೆ ಫ್ರೈ ಮಾಡಿರೋ ಶಾವಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಬೆಲ್ಲದ ನೀರು ರೆಡಿ ಮಾಡಿದ್ವಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ಅರ್ಧ ಭಾಗ ಮಾತ್ರ ಬೆಲ್ಲದ ನೀರು ಹಾಕ್ತಾ ಇದ್ದೀನಿ. ಬೆಲ್ಲದ ನೀರು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ 2 ಸ್ಪೂನ್ ತುಪ್ಪ ಹಾಕಿ ಮುಚ್ಚಳ ಮುಚ್ಚಿ 4 ಸೀಟಿ ಕೂಗಿಸ್ಬೇಕು. ನಂತರ ಕುಕ್ಕರ್ ಕಂಪ್ಲೀಟ್ ತಣ್ಣಗಾಗಲಿಕ್ಕೆ ಬಿಡಬೇಕು. ಇವಾಗ ನೀವು ನೋಡ್ಬೋದು ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ. ಬೇಳೆ ಮತ್ತು ಶಾವಿಗೆ ಚೆನ್ನಾಗಿ ಹೊಂದ್ಕೊಂಡಿದ್ದಾವೆ. ಒಂದ್ಸಲ ಮಿಕ್ಸ್ ಮಾಡಿ ಈಗ ಇನ್ನು ಅರ್ಧ ಭಾಗ ಬೆಲ್ಲದ ನೀರು ಇದೆಯಲ್ಲ ಅದು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿ ಹೆಸರು ಬೇಳೆ ಫುಲ್ಲು ಸಾಫ್ಟ್ ಆಗಿ ಮ್ಯಾಶ್ ಮಾಡೋದೇನು ಬೇಡ. ಅವು ನೋಡ್ಲಿಕ್ಕೆ ಕಾಳು ಥರಾನೇ ಇರುತ್ತೆ, ಆದರೆ ಸಾಫ್ಟ್ ಆಗಿ ಬೆಂದಿರ್ತವೆ. ಈ ಕಡೆ ಒಗ್ಗರಣೆಗೆ ಸ್ಟವ್ ಆನ್ ಮಾಡಿ ಕಡಾಯಿ ಇಟ್ಟಿದ್ದೀನಿ. ಕಡಾಯಿ ಸ್ವಲ್ಪ ಬಿಸಿ ಆದ್ಮೇಲೆ 2 ಫುಲ್ ಚಮಚ ತುಪ್ಪ ಹಾಕಿದ್ದೀನಿ. ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಬಾದಾಮಿ ಹಾಕಿ 30 ಸೆಕೆಂಡ್ ಫ್ರೈ ಮಾಡಿ ನಂತರ ಗೋಡಂಬಿ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಇವಾಗ ಫ್ರೈ ಆಗಿದ್ದಾವೆ. ಈಗ ಇದಕ್ಕೆ ಕುಕ್ಕರ್ನಲ್ಲಿರುವ ಹುಗ್ಗಿ ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಇಟ್ಟು 2 ನಿಮಿಷ ಕುದಿಸ್ಬೇಕು. ತಳ ಹಿಡಿಯದ ಹಾಗೆ ನೋಡಿಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಇದು ಚೆನ್ನಾಗಿ ಮಿಕ್ಸ್ ಮತ್ತು ಬಾಯ್ಲ್ ಆಗಿದೆ. ನಂತರ ಇದಕ್ಕೆ 1.5 ಚಮಚ ಆಗುವಷ್ಟು ಏಲಕ್ಕಿ ಪುಡಿ ಹಾಕಿ ಹಾಗೆ ಮೇಲೆ 2 ಚಮಚ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ಮುಚ್ಚಳ ಮುಚ್ಚಿ 5 ನಿಮಿಷ ಹಾಗೆ ಬಿಡಿ. ನಂತರ ಸರ್ವ್ ಮಾಡಿಕೊಂಡು ಸವಿಬಹುದು. ನಿಮಗೆ ಸ್ವಲ್ಪ ತಿಳಿಯಾಗಿರಬೇಕು ಅಂದರೆ ಸ್ವಲ್ಪ ನೀರು ಹಾಕಿ ಪಾಯಸ ಥರ ಮಾಡಿಕೊಂಡು ತಿನ್ಬೋದು ಅಥವಾ ಹಾಲು ಬೇಕಾದರೂ ಹಾಕೋಬಹುದು. ಆದರೆ ಒಂದೊಂದು ಬೆಲ್ಲಕ್ಕೆ ಹಾಲು ಹಾಕಿದ್ರೆ ಒಡೆದು ಹೋಗುವ ಸಾಧ್ಯತೆ ಇರುತ್ತೆ. ಅದಕ್ಕೆ ತಿಳಿಯಾಗಿ ಬೇಕು ಅಂದರೆ ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಹೆಸರುಬೇಳೆ ಶಾವಿಗೆ ಹುಗ್ಗಿ ಮಾಡೋದು ಹೇಗೆ ಅಂತ. ತುಂಬಾನೇ ಈಸಿ, ಸಿಂಪಲ್, ಟೇಸ್ಟಿ ಆಗಿದೆ. ನೀವೂ ಟ್ರೈ ಮಾಡಿ ಹಾಗೆ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ. ಓಕೆ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಹಾಗೆ ಪ್ಲೀಸ್ ಒಂದು ಲೈಕ್, ಶೇರ್ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ತಿಳಿಸುತ್ತಾ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು.